ಪ್ಯಾಸೆಂಜರ್ ಹೆವಿ ಅಂದ್ರೆ ಹೆವಿ ಎತ್ತಿಕ ಎಲ್ಲ ಮಾತಾಡ್ತಾನೆ ಗೈಸ್. ಇವನ್ ಮೆಸೇಜ್ ನೋಡ್ತಿಲ್ಲ, ಕಾಲ್ ರಿಸೀವ್ ಮಾಡ್ತಿಲ್ಲ, ತಾನು ಫೋನ್ ಮಾಡ್ತಿಲ್ಲ. ಫೋನ್ ಮಾಡಕ್ಕಾಗಲ್ಲ, ಬಂದು ಹಂಗೆ ಹಿಂಗೆ ಅಂದ್ರೆ ನಾವು 1 ಕಿಲೋಮೀಟರ್ ಇಂದ ಬಂದಿದ್ದೀನಿ ನಡ್ಕೊಂಡು ಇವಾಗ ಅಂತವನೆ. ಮೂವ್ ಮಾಡ್ತಿದ್ದಂಗೆ ಕ್ಲೋಸ್ ಮಾಡು, ವಿಂಡೋ ಓಪನ್ ಮಾಡಿದ್ದೆ, ವಿಂಡೋ ಕ್ಲೋಸ್ ಮಾಡು ಅಂತ. ಸರಿ ಅಂದ್ಬಿಟ್ಟು ಏನ್ ಮಾಡಿದೆ, ನನ್ನ ಕಡೆ ಇದು ಸ್ವಲ್ಪ ವಿಂಡೋನ ನನ್ನ ಕಡೆ ಅರ್ಧ ಓಪನ್ ಇತ್ತು. ಸ್ವಲ್ಪ ಎ ಸಿ ಆನ್ ಮಾಡಿದ್ರೆ ಅದಕ್ಕೂ ರಾಮಾಯಣ ತೆಗೆದು ಎ ಸಿ ಯಾರು ಹಾಕಕ್ಕೆ ಕೇಳಿದ್ ನಿಂಗೆ, ಎ ಸಿ ಹಾಕ್ಬೇಡ ಆಫ್ ಮಾಡು ಅಂತಾನೆ. ಸೊ 100 ರೂಪಾಯಿ ಇಸ್ಕೊಂಡಿದ್ದೀನಿ ಕ್ಯಾಶು. 100 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. 100 ರೂಪಾಯಿ 146 ರೂಪಾಯಿ ಬಂದ್ಬಿಟ್ಟು ಫೋನ್ ಪೇ ಮಾಡಿದ್ದಾರೆ. ಅವರ್ ಟೋಟಲ್ ಲಾಗಿನ್ ಅವರು 10 ಅವರ್ಗೆ ಐತೆ. ಕಿಲೋಮೀಟರ್ ಬಂದ್ಬಿಟ್ಟು ಗೆಸ್ ಮಾಡ್ರಿ ಎಷ್ಟು ಓಡಿರ್ಬೋದು ಕಿಲೋಮೀಟರ್ ಅಂತ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಇಲ್ಲಿ ವರ್ಕ್ ರೂಟೀನ್ ವ್ಲಾಗು. ಸೊ ಇವತ್ತು ಅಗ್ರಿಗೇಟರ್ ಆ್ಯಪ್ನ ಯೂಸ್ ಮಾಡ್ಕೊಂಡು ಡ್ಯೂಟಿ ಮಾಡೋಣ ಅಂತ ಹೇಳಿ ಹೊರಟಿದ್ದೀನಿ. ಡೇಟ್ ಬಂದ್ಬಿಟ್ಟು ಇವತ್ತು 9ನೇ ತಾರೀಕು, ಕರೆಕ್ಟ್ ಹತ್ರ ಇನ್ನು 1 ಅವರ್ ಇದೆ 9ನೇ ತಾರೀಕಿಗೆ. ಆ್ಯಕ್ಚುಲಿ ಬಂದ್ಬಿಟ್ಟು 8ನೇ ತಾರೀಕು ರಾತ್ರಿ 11 ಗಂಟೆ. ಸೊ ಮನೆಯಿಂದ ಹೊರಟಿದ್ದೀನಿ. ಸೊ ನೋಡೋಣ ಇವತ್ತು ಬಂದ್ಬಿಟ್ಟು ರ್ಯಾಪಿಡೋ ಮತ್ತು ಓಲಾದಲ್ಲಿ ಡ್ಯೂಟಿ ಮಾಡಿ ಎಷ್ಟು ರನ್ನಿಂಗ್ಸ್ ಆಗುತ್ತೆ ಏನೇನುತ್ತ ಅಂತ ಚೆಕ್ ಮಾಡೋಣ. ಓಕೆನಾ? ಆಲ್ಮೋಸ್ಟ್ 9ನೇ ತಾರೀಕಿಗೆ ಕೌಂಟ್ ತೊಗೊಳ್ಳಿ. 1 ಅವರ್ ಇದೆ 9ನೇ ತಾರೀಕು ಆಗೋದಕ್ಕೆ. ಸೊ 9ನೇ ತಾರೀಕಿಗೆ ಕೌಂಟ್ ತೊಗೊಳ್ಳೋಣ. ಸೊ ಬನ್ನಿ ಗೈಸ್ ನೋಡೋಣ. ರ್ಯಾಪಿಡೋ ಬಂದ್ಬಿಟ್ಟು 10,000 ರೂಪಾಯಿದು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ, 600 ರೂಪಾಯಿ ಕೊಟ್ಬಿಟ್ಟು. ಸೊ ಓಲಾದಲ್ಲಿ ರೀಚಾರ್ಜ್ ಮಾಡ್ಕೋಬೇಕು ಮುಂದೆ ಹೋಗ್ತಾ ಡ್ಯೂಟಿಲಿ. ಹಂಗೆ ಅಂದವೆ ಮಾಡಿಕೊಂಡು ಓಲಾನು ಕೂಡ ಒಂದು ದಿನದ್ದು ಪಾಸ್ ತೊಗೊಂಡು ರೀಚಾರ್ಜ್ ಮಾಡ್ಕೊಂಡು ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಯಾವ ಆ್ಯಪಲ್ಲಿ, ಮತ್ತು ಜಾಸ್ತಿ ಯಾವ ಒಂದು ಆ್ಯಪಲ್ಲಿ ಅರ್ನಿಂಗ್ಸ್ ಆಗುತ್ತೆ, ಎಷ್ಟು ಅವರ್ ಲಾಗಿನ್ ಇರ್ತೀನಿ, ಗಾಡಿ ಎಷ್ಟು ಕಿಲೋಮೀಟರ್ ಓಡುತ್ತೆ, ಅರ್ನಿಂಗ್ಸ್ ಎಷ್ಟಾಗುತ್ತೆ ಅನ್ನೋದನ್ನು ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದ್ರೆ ಗೈಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ. ಗೈಸ್ ಮೊದಲನೇ ಡ್ಯೂಟಿ ಬಿದ್ದಿದೆ ಇಲ್ಲೇ ಎಲ್ಲಿಂದ ಅಂತ ಹೇಳಿದ್ರೆ ಮಾರಿನಹಳ್ಳಿಯಿಂದ ಕಟ್ಕೇನಹಳ್ಳಿಗೆ ಹತ್ರ 9 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಇರಬೇಕು. ರ್ಯಾಪಿಡೋದಲ್ಲಿ ಡ್ಯೂಟಿ ಬಿದ್ದಿದೆ. 200 ಚಿಲ್ಲರೆ ಎಷ್ಟೋ ತೋರಿಸ್ತು ಗೈಸ್, ಕರೆಕ್ಟಾಗಿ ನೋಡಿ ಅಬ್ಸರ್ವ್ ಮಾಡಲಿಲ್ಲ. ಹಂಗೆ ಹೋಗ್ತಾ ಇದ್ದೀನಿ. 1 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ. ಸ್ವಲ್ಪ ನೀವು ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ಮೊದಲನೇ ಡ್ಯೂಟಿ ಎಷ್ಟು ಅಮೌಂಟು ಎಷ್ಟು ಕಿಲೋಮೀಟ್ರ್ ಅನ್ನೋದು ನಿಮಗೆ ಡ್ರಾಪ್ ಮಾಡಿದ್ಮೇಲೆ ತೋರಿಸ್ತೀನಿ. ದಿನದ ಮೊದಲನೇ ಡ್ಯೂಟಿದು ಅರ್ನಿಂಗ್ಸ್ ಬಂದ್ಬಿಟ್ಟು 246 ರೂಪಾಯಿ. ಸೊ 100 ರೂಪಾಯಿ ಇಸ್ಕೊಂಡಿದ್ದೀನಿ ಕ್ಯಾಶು. 100 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀನಿ. 146 ರೂಪಾಯಿ ಬಂದ್ಬಿಟ್ಟು ಫೋನ್ ಪೇ ಮಾಡಿದ್ದಾರೆ. ಸ್ಕ್ರೀನಲ್ಲಿ ಹಾಕ್ತೀನಿ. ಹತ್ತತ್ರ ಕರೆಕ್ಟಾಗಿ 9.2 ಕಿಲೋಮೀಟರ್ಸ್ ಪರ್ ಕಿಲೋಮೀಟ್ರ್ ಬಂದ್ಬಿಟ್ಟು 26 ರೂಪಾಯಿ ಕೊಟ್ಟಿದ್ದಾನೆ. 246 ರೂಪಾಯಿ. ಹಂಗೇ ಓಲಾನು ಕೂಡ ರೀಚಾರ್ಜ್ ಮಾಡ್ಕೊಂಬಿಡ್ತೀನಿ. ಮೊದಲನೇ ಡ್ಯೂಟಿ ರ್ಯಾಪಿಡೋದಲ್ಲಾಗಿದೆ. ಓಲಾನು ಕೂಡ ಒಂದು ದಿನದ್ದು ಪಾಸ್ ತೊಗೊಂಡ್ಬಿಡ್ತೀನಿ 24 ಅವರ್ಸ್ದು. ಸೊ ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ಸ್ ಏನಿರ್ತಾ ಅಂತ ಆಯಿತಾ ಓಲಾದಲ್ಲೂ ಕೂಡ. ಇನ್ನೇಕೆಂದರೆ ರ್ಯಾಪಿಡೋದಲ್ಲಿ ಮಾಡೋದು ನೈಟ್ ಮಾಡ್ತಿರೋದ್ರಿಂದ ಒಂದನ್ನು ನಂಬ್ಕೊಂಡ್ರೆ ಆಗಲ್ಲ. ಯಾಕಂದ್ರೆ ಡ್ಯೂಟಿಗಳು ಕಮ್ಮಿ ಇರುತ್ತೆ ಆಲ್ಮೋಸ್ಟು. ಸೊ ಅದರಿಂದ ಒಂದೇ ಆ್ಯಪಲ್ಲಿ ನಂಬ್ಕೊಂಡು ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅರ್ನಿಂಗ್ ಮಾಡೋದಕ್ಕೆ ನೈಟ್ ಹೊತ್ತು. ಸೊ ಅದರಿಂದ ಓಲಾದಲ್ಲೂ ರೀಚಾರ್ಜ್ ಮಾಡ್ಕೊಂಬಿಡ್ತೀನಿ. ಒಂದಿನದ್ದು ತೊಗೊಳ್ತೀನಿ. 99 ರೂಪೀಸ್ ಇರುತ್ತೆ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನು. ಸೊ ಪೇ ಮಾಡಿಬಿಡ್ತಾ ಇದ್ದೀನಿ. ಯಾವ ಥರ ಏನಾಗುತ್ತೆ. ರ್ಯಾಪಿಡೋದು ಆಲ್ರೆಡಿ ಇದೆ ನಂದು 10,000 ರೂಪೀಸ್ದು 600 ರೂಪೀಸ್ ಕೊಟ್ಟು ಪೇ ತೊಗೊಂಡಿದ್ದೀನಿ. ಆಗ್ತೀನಲ್ಲ ಗೈಸ್, ಒಂದು ನಿಮಿಷ ಗೈಸ್. ಹಾಗೇಲ್ಲ ಇದು. ಸೊ ಆಗತ್ತೆ ನೋಡಿ ಈಗ. ಸೊ ಪೇ ಮಾಡಿದ್ದೀನಿ 99 ರೂಪೀಸು ಆಯಿತಾ. ಸೊ ಡ್ಯೂಟಿ ಎಂಡಲ್ಲಿ ಬಂದ್ಬಿಟ್ಟು ಇದನ್ನು ಒಂದು ಮೈನಸ್ ಮಾಡ್ಕೊಳ್ಬೇಕು. ಫ್ಯೂಲ್ ಜೊತೆಗೆ CNG ಜೊತೆಗೆ 99 ರೂಪೀಸು ಓಲಾದು ರೀಚಾರ್ಜನ್ನು ಮೈನಸ್ ಮಾಡ್ಕೊಳ್ಬೇಕು. ಸೊ ಆಗಿದೆ, ಓಲಾನು ರೀಚಾರ್ಜ್ ಆಗಿದೆ ಗೈಸ್. $533 है? 533. हो गया ना? हाँ ओके सर, थैंक यू। ओके. ಸೊ ಗೈಸ್ 3ನೇದು ಡ್ರಾಪ್ ಆಯಿತು. ಸೊ ಇವಾಗ ಓಲಾದಲ್ಲಿ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಏರ್ಪೋರ್ಟು. 500 ಎಷ್ಟು ಕೊಟ್ಟ ಗೈಸ್. ಸ್ಕ್ರೀನಲ್ಲಿ ಹಾಕ್ತೀನಿ ಆಮೇಲೆ ನಾನು. ಟೈಮ್ ಬಂದ್ಬಿಟ್ಟು 1:47. ಸೊ ಓಲಾದಿಂದ ಇನ್ನೊಂದು ಕೊಟ್ಟಿದ್ದಾನೆ ಡ್ಯೂಟಿ. ಟರ್ಮಿನಲ್ 1 ಟೋಕನು ಬನ್ನಿ ಹೋಗೋಣ. ಟೈಮ್ 1:40. ಐ ಥಿಂಕ್ ಅಷ್ಟೇನು ಗಾಡಿ ಅಲ್ಲ ಅಂತ ಪ್ಯಾಸೆಂಜರ್ಸ್ ಮೂವಿಂಗ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಇನ್ಸೆಂಟಿವ್ ಬೇರೆ ಹಾಕೋಣ ಗೈಸ್.
ಏರ್ಪೋರ್ಟ್ ಪಿಕಪ್ ಇನ್ಸೆಂಟಿವ್ ಅಂತ ಏನೋ ಒಂದು ಕೊಟ್ಟಿದ್ದಾನೆ, 75 ರೂಪಾಯಿನೋ ಕೊಟ್ಟಿದ್ದಾನೆ. ಅಂಟಕ್ಕೆ ಟೈಮ್ ಸ್ಲಾಟ್ ಇತ್ತು. ಸೊ ಅದು ಆದರೆ ನಾನು ಆಮೇಲೆ ಹಾಕ್ತೀನಿ, ನೋಡೋಣ. ಫಸ್ಟ್ ಹೋಗಿ ನೋಡೋಣ, ಒಂದು ಪಿಕಪ್ ಲೊಕೇಶನ್ಗೆ ಟೈಮ್ ಆಗ್ಬಿಡುತ್ತೆ. ಪಿಕ್ ಮಾಡಿಕೊಂಡು ಎಲ್ಲಿಗೆ ಬಿಸಾಕ್ತಾನೆ ನೋಡೋಣ. ನೋಡ್ರಿ ಇಲ್ಲಿ ಮೂವ್ಮೆಂಟೇ ಇಲ್ಲ, ಕೊಟ್ಬಿಟ್ಟು ನಿಲ್ಸವನೆ. ಗಾಡಿಗಳಂತೂ ಪ್ರೈಮು, ಈ ಕಡೆ ನನ್ನ ಲೈನ್ ಬಂದ್ಬಿಟ್ಟು ಪ್ರೈಮು, ಆ ಕಡೆ ಮಿನಿ ಮತ್ತು ಆ ಕಡೆದೆಲ್ಲ ಮೂವಿಂಗ್ಸ್ ಆಯಿತು. ಆ ಕಡೆ ಹೋದ ಸುಮಾರು ಗಾಡಿ ಕಡೆ ಕ್ಯೂ ನಿಂತಿದ್ದು, ಮೂಮೆಂಟ್ ಕಮ್ಮಿ ಇದ್ದಾವೆ. ಸ್ನೇಹಿತರೆ, ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ. ಮೂವ್ಮೆಂಟೇ ಇಲ್ಲ, ಗಾಡಿಗಳು ಪ್ರೈಮ್ ಜಾಸ್ತಿ ಗಾಡಿಗಳಿದ್ದಾವೆ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ ನಿಂತ್ಕೊಂಡ್ರೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಮಿನಿ ಮತ್ತು ಓಲಾ ಮಿನಿ ಎಲ್ಲ ಮೂವ್ಮೆಂಟ್ ಇದ್ದಾವೆ. ಬಟ್ ಪ್ರೈಮ್ ಸೆಡನ್ನು, ಪ್ರೈಮ್ ಪ್ಲಸ್ಸು ಅದೆಲ್ಲ ಯಾವುದು ಮೂವ್ಮೆಂಟೇ ಇಲ್ಲ. ಸುಮ್ಮನೆ ಟೋಕನ್ ಮಾಡಿ ನಿಲ್ಸೋನೆ. ಸೊ ಅದಕ್ಕೆ ಹಂಗೆ ವಾಪಸ್ ರಿಟರ್ನ್ ಎಕ್ಸಿಟ್ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಬೇರೆ ಹೊರಗಡೆ ಏರ್ಪೋರ್ಟಿಂದ ಈಚೆ ಹೋಗ್ಬಿಟ್ಟು ಬೇರೆ ಡ್ಯೂಟಿ ಮಾಡ್ಕೊಳ್ಳೋಣ. ಸ್ವಲ್ಪ ಖಾಲಿ ಹೋದ್ರೆ ಪರವಾಗಿಲ್ಲ, ಸುಮ್ಮನೆ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ. ಹತ್ರ ಈಗ ಹೋಗ್ತಾ ಇದ್ದೀನಿ, ಬಾಗ್ಲೂರು ರೂಟು ಎಕ್ಸಿಟ್ ಆಗ್ತಾಯಿದ್ದೀನಿ ಏರ್ಪೋರ್ಟಿಂದ. ಸುಮ್ಮನೆ ಟೈಮ್ ವೇಸ್ಟ್ ಆಗಿದೆ, ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ. ಓಲಾದಲ್ಲಿ ಸ್ಕ್ರೀನ್ಶಾಟ್ ಹಾಕಿತ್ತು, ನೋಡ್ಬೋದು. ಏರ್ಪೋರ್ಟ್ ಇನ್ಸೆಂಟಿವ್ ಅಂದ್ಬಿಟ್ಟು ಹಾಕೋನೆ, ಆಯಿತಾ, ನೋಡ್ಬೋದು. ಡೈಲಿ ಇನ್ಸೆಂಟಿವ್ ಇದೆ, ಜೊತೆಗೆ ನಿಮಗೆ ಕೆಳಗಡೆ ಕಾಣಿಸ್ತಿರುತ್ತೆ ಇಷ್ಟು ಅರ್ನ್ ಆ್ಯನ್ ಎಕ್ಸ್ಟ್ರಾ 75 ಫಾರ್ ಒನ್ ಬುಕಿಂಗ್ ಇನ್ ಚಾಲೆಂಜ್ ಝೋನ್ ಅಂತ ಹಾಕಿದೆ ನೋಡಿ. ಇದು ಏರ್ಪೋರ್ಟು ಟರ್ಮಿನಲ್ 1ಇಂದ ಯಾವುದೋ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಿದ್ರೆ, ಸೊ ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಟೋಟಲ್ 1 ಮಾಡಿದ್ರೆ 75, 2 ಮಾಡಿದ್ರೆ 125, 3 ಮಾಡಿದ್ರೆ 200 ರೂಪಾಯಿ ಅಂತ ಹಾಕಿದ್ದಾನೆ, ಆಯಿತಾ. ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗಿನ ಜಾವ 12 ಗಂಟೆಯಿಂದ ಕರೆಕ್ಟಾಗಿ ಒಂದು 2 ಗಂಟೆ ತನಕ, ಆಯಿತಾ, 2 ಅವರು. ತಿರ್ಗಾ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ, ಆಯಿತಾ. ಸ್ವಲ್ಪ ಹಿಂಗೆ ಈ ಥರ ಟೈಮ್ ಕೊಟ್ಬಿಟ್ಟು ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾನೆ ಆಪ್ಷನ್ನು. ಗೈಸ್ ಯಾರು ರ್ಯಾಪಿಡೋಯಿಂದ ಬಂತು, ಮೈಲಹಳ್ಳಿ ಗೈಸ್. ರ್ಯಾಪಿಡೋಯಿಂದ ಒಂದು ಡ್ಯೂಟಿ ಬಂದಿದೆ ನೋಡಿ ಇಲ್ಲಿ. ಇಲ್ಲೇ ಈಚೆಗೆ ಹೋಗಂಗಿಲ್ಲ, ಇಲ್ಲೇ ಮೈಲಹಳ್ಳಿ ಹತ್ರ. ಬನ್ನಿ ಹೋಗಿ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. 690 ರೂಪಾಯಿನ ಏನೋ ತೋರಿಸ್ತು, ಎಲ್ಲಿಗಿಂದ ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಲಿಲ್ಲ. ಬನ್ನಿ ಕರ್ಕೊಂಡು ಡ್ರಾಪ್ ಮಾಡೋಣ ಗೈಸ್. ಇನ್ನೊಂದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ, ಕರ್ಕೊಂಬಂದು ಡ್ರಾಪ್ ಅಂತ 522 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು 18 ರೂಪಾಯಿ 64 ಪೈಸಾ ಪರ್ ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ರಾಮಯ್ಯ ಇದೆಯಲ್ಲ, ರಾಮಯ್ಯಗೆ ಡ್ರಾಪು ಹಾಸ್ಪಿಟಲ್ಲು. ಸೊ ಹಿಂದೆ ಯಾರೋ ವಾಮಿಟ್ ಮಾಡ್ತಿರೋಂಗೆ ಇದ್ದು ಹುಡುಗಿ, ನನ್ನ ರೈಟ್ ಸೈಡು ಬ್ಯಾಕ್ ಸೈಡಲ್ಲಿ ಇದರಲ್ಲಿ ನೋಡ್ಬೇಕು. ಏನಕ್ಕಂತಂದ್ರೆ ನಾನು ಮಾತಾಡೋಕ್ಕೆ ಹೋಗಿಲ್ಲ, ತುಂಬ ಸೀರಿಯಸ್ ಪಾಪ ಅಂತ ಅನ್ಸುತ್ತೆ. ನಿಲ್ಲಿಸ್ಬಿಟ್ಟೆಲ್ಲ ವಾಶ್ ಮಾಡಿ ಅಂತ ಹೇಳೋಕ್ಕೆಲ್ಲ ಆಗಲ್ಲ ನಮ್ಮ ಮಾನವೀಯತೆ ದೃಷ್ಟಿಯಿಂದ. ಸೊ ಅದಕ್ಕೇನು ಮಾತಾಡಲಿಲ್ಲ, ಇಲ್ಲೇ ನಿಲ್ಲಿಸ್ಬಿಟ್ಟು ನೋಡೋಣ, ಒಂದು ಬಾಟ್ಲ್ ನೀರು ಹಾಕೋಣ. ಜಾಸ್ತಿ ಮಾಡಲಿಲ್ಲ, ಸ್ವಲ್ಪ ಮಾಡಿದ್ರು. ಬಟ್ ಅದೇ ಸಿಚುವೇಶನ್ ನಾವು ಇದ್ದಿದ್ರು ನಮ್ಮ ಪರಿಸ್ಥಿತಿ ಯಾವ ಥರ ಇರೋದು ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಸೊ ಅದ ರೀಸನಿಂದ ಅಷ್ಟೇ. ಸೊ ಬನ್ನಿ ನಿಲ್ಲಿಸ್ಬಿಟ್ಟು, ಏನು ಗಲೀಜು ಡೋರ್ ಮೇಲೆ ಮಾಡಿದ್ದು ಗಲೀಜಾಗಿದೆ ಎಲ್ಲ ನೋಡ್ಕೊಂಡು, ಸ್ವಲ್ಪ ವಾಟ್ರ್ ಇದೆ ಹಿಂದೆ, ವಾಟ್ರ್ ಬಾಟ್ಲ್ ತೊಗೊಂಡು ನೀರು ಹಾಕ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ನೋಡೋಣ ಯಾಕೆ ಕೊಡ್ತಾನೆ ಏನೇ ಇರ್ತಾನೆ. ಟೈಮ್ ಕರೆಕ್ಟಾಗಿ 2:44. ಗೈಸ್ ನೋಡ್ಬೋದು, ಅಂತ ಏನು ಹೇಳ್ಕೊಳ್ಳೋಂಥ ಗಲೀಜೇನು ಮಾಡಿಲ್ಲ. ಇರಲಿ ಒಂದು ಸ್ವಲ್ಪ ನೀರು ಹಾಕ್ಬೋಣ. ಸಾಕು ಬನ್ನಿ. ಸೊ ಈ ಸಿಗ್ನಲ್ ಹತ್ರ ಬಂದು ಇಲ್ಲೇ ಪಾರ್ಕ್ ಮಾಡ್ಕೊಂಡು ಗಾಡಿನ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾವ ಡ್ಯೂಟಿ ಕೊಡ್ತಾನೆ ನೆಕ್ಸ್ಟ್ ಏನು ಕತೆ ಅಂತ. ಗೈಸ್ ಇವಾಗ ಬಂದ್ಬಿಟ್ಟು ಟೀ ಟೈಮು. ಬನ್ನಿ ಬಾಗ್ಲೂರು ಹತ್ರ ಇದ್ದೀನಿ. ಟೋಟಲ್ ಟ್ರಿಪ್ಸ್ ಬಂದ್ಬಿಟ್ಟು 6 ಟ್ರಿಪ್ಸ್ ಆಗೈತೆ. ಟೈಮ್ ಹತ್ರ 4:45 5 ಅಂದ್ಕೊಳ್ಳಿ. ಸೊ ಬನ್ನಿ ಟೀ ಕುಡ್ಕೊಂಡು ಡ್ಯೂಟಿನ ಆಮೇಲೆ ಕಂಟಿನ್ಯೂ ಮಾಡೋಣ. ಸೊ ಬಾಗ್ಲೂರು ಹತ್ರ ಇದ್ದೀನಿ ಇವಾಗ. ಗೈಸ್ ಟೈಮ್ ಬಂದ್ಬಿಟ್ಟು 6:32. ಸೊ ಈ ಕರೆಕ್ಟಾಗಿ ಇವಾಗ ಎಲ್ಲಿದ್ದೀನಿ ಅಂತಂದರೆ ಇಲ್ಲಿ ನಾರಾಯಣಪುರ ರೋಡ್ ಹತ್ರ ಇದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಏರ್ಪೋರ್ಟ್ ಒಂದು ಡ್ರಾಪ್ ಮಾಡಿದೆ, ಅದೇ ಲಾಸ್ಟು ರ್ಯಾಪಿಡೋನ ಡ್ರಾಪ್ ಮಾಡಿದ್ದು.
ಸೊ ಅದಾದ್ಮೇಲಿಂದ ಡ್ಯೂಟಿಗಳೇ ಬರುತ್ತಿಲ್ಲ. ರ್ಯಾಪಿಡೋದಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾನೆ, ಇನ್ಸೆಂಟಿವ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಆಯಿತಾ. ರ್ಯಾಪಿಡೋದಲ್ಲಿ ಚೆಕ್ ಮಾಡಿಕೊಡ್ರಿ ಯಾರು ಮಾಡಿಲ್ಲ ಅಂತ ಹೇಳಿದ್ರೆ, ರ್ಯಾಪಿಡೋದಲ್ಲಿ ಡೈಲಿ ಇನ್ಸೆಂಟಿವ್ ಬಿಟ್ಟಿದ್ದಾನೆ ಇವಾಗ ತಿರ್ಗಾ ನಿನ್ನೆಯಿಂದ. ಬಟ್ ಏನಂತಂದರೆ ಟೈಮಿಂಗ್ಸ್ ಹಾಕಿದ್ದಾನೆ ಅದಕ್ಕೆ ಆಯಿತಾ. ಮೈ ರಿವಾರ್ಡ್ಸ್ಗೆ ಹೋಗಿ ತೋರಿಸ್ತೀನಿ, ನೋಡ್ಬೋದು. 9ನೇ ತಾರೀಕು ಇವತ್ತು. ಸೊ 9ನೇ ತಾರೀಕು 8 ಗಂಟೆಗೆ ಶುರು ಆಗುತ್ತೆ ಇದು ಆಯಿತಾ. 8 ಗಂಟೆಯಿಂದ 8:59 9 ಗಂಟೆ ರಾತ್ರಿ ತನಕ ಅಷ್ಟು ಒಳಗಡೆ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಬೇಕು ಇನ್ಸೆಂಟಿವ್ಸ್ ಎಲ್ಲ. ಸೊ ಅದಕ್ಕೆ ರೂಲ್ಸ್ ಏನಪ್ಪ ಅಂತಂದರೆ ಅರ್ನ್ ಅಪ್ ಟು 1160 ಅಂತಿದೆ, 1160 ರೂಪಾಯಿ ಬೈ ಕಂಪ್ಲೀಟಿಂಗ್ 25 ರೈಡ್ಸ್ ಆ್ಯಂಡ್ 125 ಕಿಲೋಮೀಟರ್ ಅಂತ ಹಾಕಿದ್ದಾನೆ ಆಯಿತಾ. ಸೊ ಸ್ಟಾರ್ಟಿಂಗು ಕಂಪ್ಲೀಟ್ 11 ರೈಡ್ಸ್ ಆ್ಯಂಡ್ 55 ಕಿಲೋಮೀಟರ್ಸ್ 440 ರುಪೀಸು. ನೆಕ್ಸ್ಟ್ ಕಂಪ್ಲೀಟ್ 13 ರೈಡ್ಸ್ ಆ್ಯಂಡ್ 65 ಕಿಲೋಮೀಟರ್ಸ್ಗೆ 70. ನೆಕ್ಸ್ಟ್ 15 ರೈಡ್ಸ್ ಆ್ಯಂಡ್ 75ಗೆ 80. ನೆಕ್ಸ್ಟ್ 17 ರೈಡ್ಸು 85 ಕಿಲೋಮೀಟರ್ಗೆ 90. ನೆಕ್ಸ್ಟ್ 19ಗೆ 95 ಕಿಲೋಮೀಟರ್ಸ್ಗೆ 100. 21 ರೈಡ್ಸು 105 ಕಿಲೋಮೀಟರ್ಸ್ಗೆ 110. 23 ರೈಡ್ಸು 115 ಕಿಲೋಮೀಟರ್ಗೆ 120. ನೆಕ್ಸ್ಟ್ 25 ರೈಡ್ಸು ಲಾಸ್ಟು 125 ಕಿಲೋಮೀಟರ್, ಟೋಟಲ್ಲು 150. ಟೋಟಲ್ ಬಂದ್ಬಿಟ್ಟು ನೀವು 25 ರೈಡ್ ಕಂಪ್ಲೀಟ್ ಮಾಡಿದ್ರೆ 13 ಅವರಲ್ಲಿ 125 ಕಿಲೋಮೀಟರ್ ಕಂಪ್ಲೀಟ್ ಆಗಿದ್ರೆ ಜೊತೆಗೆ ಸೊ ನಿಮಗೆ 1160 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ ರ್ಯಾಪಿಡೋದಲ್ಲಿ. ಮಾಡ್ತಾ ನೋಡ್ಬೋದು, ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ. ಓಲಾನು ಆನ್ ಆಗಿದೆ, ನಮ್ಮ ಎದುರೇ ಆನ್ ಆಗಿದೆ, ರ್ಯಾಪಿಡೋ ಆನ್ ಆಗಿದೆ, ಬಟ್ ಡ್ಯೂಟಿಗಳು ಕಮ್ಮಿ. ಗೈಸ್ 7ನೇದು ಡ್ರಾಪ್ ಮಾಡಿದೆ ಓಲಾದಲ್ಲಿ, ಕರ್ಕೊಂಬಂದು ಡ್ರಾಪ್ ಮಾಡಿದೆ ಏರ್ಪೋರ್ಟ್ ಟರ್ಮಿನಲ್ 2. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7:55. ಏನಾಯ್ತು ಅಂದರೆ ಈ ಪ್ಯಾಸೆಂಜರ್ ಹೆವಿ ಅಂದರೆ ಹೆವಿ ತಿಕ್ಕ ಎಲ್ಲ ಮಾತಾಡ್ತಾನೆ ಗೈಸ್. ಏನಾಯ್ತು ಅಂತ ಹೇಳಿದ್ರೆ ಇದು ಬಂದಿದ್ದು ಎಲ್ಲಿ ಅಂತಂದರೆ ಇಲ್ಲಿ ನಿಕೋಮ್ಸ್ ಇದೆಯಲ್ಲ ಭಾರತೀಯ ಸಿಟಿ, ಸೊ ಅಲ್ಲಿಂದ ಪಿಕಪ್ ಇದ್ದಿದ್ದು. ಸೊ ಹೋದೆ, ಪಿಕಪ್ ಲೊಕೇಶನ್ಗೆ ಹೋದೆ, ಹೋಗ್ಬಿಟ್ಟು ಕಾಲ್ ಮಾಡಿದೆ. ಕಾಲ್ ರಿಸೀವ್ 3-4 ಸಲ ಮಾಡಿದ್ದೀನಿ ಗೈಸ್ ಕಾಲ್ ಆಯಿತಾ. ಕಾಲು ರಿಂಗ್ ಆಗಿ ಕೊನೆಗೆ ಲಾಸ್ಟ್ ಕಟ್ ಆಗ್ತಿತ್ತು. ಸೊ ಹೋಗ್ಲಿ ಅಂದ್ಬಿಟ್ಟು ಮೆಸೇಜ್ ಹಾಕ್ತೆ, ಆ್ಯಪಲ್ಲಿ ಮೆಸೇಜ್ ಆಪ್ಷನ್ ಇರುತ್ತಲ್ಲ, ಸೊ ಅಲ್ಲಿ ಹೋಗ್ಬಿಟ್ಟು ಅರೈವ್ಡ್ ಅಂತ ಕೊಟ್ಬಿಟ್ಟು ಟೈಮಲ್ಲಿ ಆನ್ ಆಯಿತು. ಸೊ ಮೆಸೇಜ್ ಕೂಡ ಹಾಕ್ತೆ, ಅರೈವ್ಡ್ ಅಂತೆಲ್ಲ ಹಾಕ್ತೆ ಮೆಸೇಜು, ಮತ್ತು ಫ್ಲ್ಯಾಟ್ ನಂಬರ್ ಅಂತೆಲ್ಲ ಹಾಕ್ತೆ. ಏನಕ್ಕಂದ್ರೆ ಗೇಟ್ ಎಂಟ್ರಿ ಒಳಗಡೆ ಹೋಗ್ಬೇಕು ಅಂದರೆ ಫ್ಲ್ಯಾಟ್ಗೆ ಒಳಗಡೆಗೆ ಎಂಟ್ರಿ ಮಾಡ್ಬೇಕಲ್ಲ, ಫ್ಲ್ಯಾಟ್ ನಂಬರ್ ಅಂತ ಹಾಕ್ತೀನಿ ಪ್ರತಿ ಸಲ ಆಗುತ್ತೆ. ಅಪಾರ್ಟ್ಮೆಂಟಲ್ಲಿ ಡ್ಯೂಟಿ ಬಂದರೆ ಮೆಸೇಜ್ ಹಾಕ್ಬಿಡ್ತೀನಿ. ಇವ್ನು ಮೆಸೇಜ್ ನೋಡ್ತಿಲ್ಲ, ಕಾಲು ರಿಸೀವ್ ಮಾಡ್ತಿಲ್ಲ, ತಾನು ಫೋನ್ ಮಾಡ್ತಿಲ್ಲ. ನಂಗೆ ಸ್ವಲ್ಪ ಡೌಟ್ ಹೊಡಿತು, ಏನು ಇಷ್ಟು ತನಕ ಆದರೂ ಏನು ರೆಸ್ಪಾನ್ಸ್ ಇಲ್ವಲ್ಲ, ಬರ್ತಾನೆ ಇಲ್ವೋ ಗೊತ್ತಿಲ್ಲ. ಇನ್ನೇನು ಟೈಮ್ ಬಂದ್ಬಿಟ್ಟಿದ್ದೀನಿ, ಟೈಮರ್ ಮುಗಿಯೋ ತನಕ ಇದ್ಬಿಟ್ಟು ಬಂದರೆ ಕರ್ಕೊಂಡು ಹೋಗೋಣ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡೋಣ ಟೈಮರ್ ಮುಗಿದ್ಮೇಲೆ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೆ. ಸ್ವಲ್ಪ ನಮ್ಮ ಹೆಂಗ್ ಬಂದ ಅಂದರೆ ಈಚೆಗೆ ಬಂದ್ಬಿಟ್ಟು ಕೂತ್ಕೊತಿದ್ದಂಗೆ ಏನಂತ ರಿಲೈಸ್ ಆಯ್ತು ಅಂತ ಗೊತ್ತಾ, ಏನು ಫೋನ್ ಮಾಡೋಕ್ಕೆ ಆಗ್ತಿಲ್ಲ ನಿನಗೆ, ಫೋನ್ ಮಾಡೋಕ್ಕಾಗಲ್ಲ ಬಂದು ಹಂಗೆ ಹಿಂಗೆ ಅಂದರೆ ನಾವು 1 ಕಿಲೋಮೀಟ್ರಿಂದ ಬಂದಿದ್ದೀನಿ ನಡ್ಕೊಂಡು ಇವಾಗ ಅಂತಂತವನೆ. ಅಪಾರ್ಟ್ಮೆಂಟ್ ಒಳಗಡೆಯಿಂದ ಈಚೆ ಗೇಟಿಗೆ ಬಂದಿರೋದು, ಫೋನ್ ರೆಸ್ಪಾನ್ಸ್ ಮಾಡದೇ ಇರೋದು ಅವ್ನ ಪ್ರಾಬ್ಲಮ್. ಅದು ಅವ್ನ ಆ್ಯಪಲ್ಲಿ ಬಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ, ಫೋನ್ 3-4 ಸಲ ಫೋನ್ ಮಾಡಿದ್ದೀನಿ, ಮೆಸೇಜ್ ಕೂಡ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ ಫೋನಲ್ಲಿ. ಅವ್ನು ನೋಡೋಕ್ಕೆ ರೆಡಿ ಇಲ್ಲ ಅದನ್ನು. ಅವ್ನು ಏನು ಮಾಡ್ತಾನೆ, ಅವ್ನ ಫೋನಲ್ಲಿ ಓಲಾ ಆ್ಯಪ್ ಓಪನ್ ಮಾಡ್ಬಿಟ್ಟು ತೋರಿಸ್ತಾನೆ, ನಿಮ್ಗೆ ಹೆಂಗೆ ಕಾಲ್ ಮಾಡೋದು ನೋಡಿ, ಇದ್ರ ಕಾಲ್ ಆಪ್ಷನ್ ಇಲ್ಲ ಅಂತಾನೆ. ನಾನೇನು ಮಾಡಲೋದಕ್ಕೆ, ಓಲಾದಲ್ಲಿ ಡ್ರೈವರಿಗೆ ಕಾಲ್ ಆಪ್ಷನ್ ಕೊಟ್ಟಿಲ್ಲ ಅಂತಂದಮೇಲೆ ಅದೇನೋ ಸರ್ವರ್ ಇಶ್ಯೂನೋ ಅಥವಾ ಇವನ್ ಪ್ರಾಬ್ಲಮ್ ಆ್ಯಪ್ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ. ಅದನ್ನು ಓಲಾ ಹತ್ರ ಕೇಳ್ಕೋಬೇಕು ಅವನು. ಅದಕ್ಕೆ ನನ್ನ ಮೇಲೆ ಎಗರಾಡ್ತಾವನೆ, ನಾನು ಹಿಂಗೆ ಅದನ್ನ ಓಲಾದಲ್ಲಿ ಯೂಸ್ ಮಾಡಲ್ಲ, ಇನ್ಮೇಲೆ ರ್ಯಾಪಿಡೋ ಚೇಂಜ್ ಆಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಆಗುವಂತೆ. ನಾನು ಹಿಂದಿ ಮಾತಾಡ್ತೀನಿ, ನಂಗೆ ಹಿಂದಿ ಅಷ್ಟಾಗಿ ಬರಲ್ಲ. ಅವನು ಮಾತಾಡೋದು ಅರ್ಥ ಮಾಡ್ಕೊಳ್ತೀನಿ, ಮಾತಾಡೋಕ್ಕೆ ಬರಲ್ಲ ವಾಪಸ್ ಹಿಂದಿ ನಂಗೆ ಆಯ್ತಾ. ಸೊ ಆಯಿತು, ಅದೊಂದು ಆಯಿತು. ಸೊ ತಿರ್ಗಿ ಆಮೇಲಿಂದ ಕುತ್ಕೊಂಡು ಮೂವ್ ಮಾಡಿದೆ, OTP ಹೇಳ್ದೆ, ಮೂವ್ ಮಾಡಿದೆ. ಮಾಡ್ತಿದ್ದಂಗೆ ವಿಂಡೋ ಓಪನ್ ಮಾಡಿದ್ದೆ, ವಿಂಡೋ ಕ್ಲೋಸ್ ಮಾಡು ಅಂತ. ಸರಿ ಅಂದ್ಬಿಟ್ಟು ಏನು ಮಾಡಿದೆ, ನನ್ನ ಕಡೆದು ಸ್ವಲ್ಪ ವಿಂಡೋನ ನನ್ನ ಕಡೆ ಅರ್ಧ ಓಪನ್ ಇತ್ತು, ಅವನ ಕಡೆ ಇದ್ದಿದ್ದು ಮತ್ತು ಇನ್ನು ಮಿಕ್ಕಿದ 3 ಏನಿತ್ತು. ಸೊ ಅದನ್ನು ಕ್ಲೋಸ್ ಮಾಡೋದ್ಬಿಟ್ಟು ನನ್ನ ಕಡೆ ಬಿಟ್ಕೊಂಡು ಅರ್ಧನ ಸ್ವಲ್ಪ ದೂರ ಹೋಗ್ತೀನಿ. ತಿರ್ಗಾ ಕ್ಲೋಸ್ ಮಾಡಿಲ್ವ ವಿಂಡೋನ, ಕ್ಲೋಸ್ ಮಾಡು ಅಂತವನೇ. ಏನಕ್ಕೆ ಯಾವ ವಿಂಡೋನ ಮಾಡಿದ್ದೀನಲ್ಲ ಅಲ್ಲಿ ಅಂತಂದೆ. ಅದು ನಿನ್ನ ಹತ್ರ ಇರೋ ನಿಂದು ವಿಂಡೋನ ಕ್ಲೋಸ್ ಮಾಡು ಅಂತ. ಸರಿ ಕ್ಲೋಸ್ ಮಾಡಿ, ಇವ್ನು ಯಾವ ಒಳ್ಳೆ ತಲೆಗೆಟ್ ಗಿರಾಕಿ ಅಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು AC ಆನ್ ಮಾಡಿದೆ. ಇದು 2 ಪಾಯಿಂಟ್ AC ಆನ್ ಹಾಕ್ತೆ. 7 ಕಾಲಲ್ಲಿ ನಿಮಗೆ ಲೆಕ್ಕ ಹಾಕೊಳ್ಳಿ ಎಷ್ಟು ಬಿಸಿಲು ಬಂದಿರುತ್ತೆ ಬೆಳಗ್ಗೆನೆ ಅಂತ ಆಯ್ತಾ. ಸೊ AC ಆನ್ ಮಾಡಿದೆ. ತಿರ್ಗಾ ಸ್ವಲ್ಪ ಆಮೇಲೆ AC ಆನ್ ಮಾಡಿದ್ರೆ ಅದಕ್ಕೂ ರಾಮಾಯಣ ತೆಗೆದು AC ಯಾರೋ ಹಾಕಕ್ಕೆ ಕೇಳಿದ್ ನಿಂಗೆ, AC ಹಾಕ್ಬೇಡ ಆಫ್ ಮಾಡು ಅಂತಾನೆ. ಇವನಿಗೆ AC-ನೂ ಹಾಕ್ಬಾರ್ದಂತೆ, ಎಲ್ಲನೂ ಏರ್ಸ್ಕೊಂಡು ಉಸಿರಾಡೋದು ಹೆಂಗಾಯ್ತು. AC ಹಾಕಿದ್ರು ಪ್ರಾಬ್ಲಮ್, AC ಹಾಕಿಲ್ಲ ಅಂದ್ರೂ ಪ್ರಾಬ್ಲಮ್. ಅಟ್ಲೀಸ್ಟ್ ಕಿಟಕಿ ಅದು ತಗೊಳ್ಬೋದಲ್ವಾ. ಈ ಉಸಿರುಗಟ್ಟು ಸೊತ್ತ ಬಿಡ್ಬೇಕು ಅವ್ನಿಗೆ, ಅವ್ನ ಪ್ರಕಾರ.
ಒಳ್ಳೆ ತಲೆ ಕೆಟ್ಟ ಗಿರಾಕಿ ಅನ್ಕೊಳ್ರಿ. ಇಂಥ ದಿನಕ್ಕೊಬ್ಬೊಬ್ರು ಸಿಕ್ಬಿಟ್ರೆ ನಿಜವಾಗ್ಲೂ ನಮ್ಮ BP ನಾನೇ ಸುಮ್ಮನೆ ನಮ್ಮ ನೆತ್ತಿಗೆ ಪಿತ್ತ ನೆತ್ತಿಗಿರೋದಂತ ಡ್ರೈವರ್ಸ್ಗಳಿಗೆ ಯಾರ್ಯಾರು ಈ ಥರ ಪ್ಯಾಸೆಂಜರ್ಗಳು ಬಂದ್ಬಿಡ್ಬೇಕು, ಮಕ್ಕಳು ಇಳಿಸ್ಬಿಡ್ತಾರೆ. 552 ರೂಪಾಯಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ನೋಡ್ಬೋದು. 24 ಕಿಲೋಮೀಟರ್ ಕೊಟ್ಟಿರೋದು 552 ರೂಪಾಯಿ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 7 ಟ್ರಿಪ್ಗೆ 3148 ರೂಪಾಯಿ ಆಗೈತೆ. ಕರೆಕ್ಟಾಗಿ 8 ಗಂಟೆ ಇವಾಗ. ಸೊ ಹತ್ತತ್ರ ನಾನು ಲಾಗಿನ್ ಮಾಡಿಕೊಂಡು 10 ಅವರ್ ಕರೆಕ್ಟಾಗಿ 10 ಅವರ್ ಆಗೈತೆ ಗೈಸ್. ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗೈತೆ ಏನೈತೆ ಅಂತ ತೋರಿಸ್ಬಿಡ್ತೀನಿ. 7 ಟ್ರಿಪ್ ಅಂತ ಹೇಳಿದ್ನಲ್ಲ, ತೋರಿಸ್ಬಿಡ್ತೀನಿ ಸ್ಕ್ರೀನಲ್ಲಿ ಯಾವ ಆ್ಯಪಲ್ಲಿ ಎಷ್ಟೆಷ್ಟು ಅರ್ನಿಂಗ್ಸ್ ಆಗೈತೆ. ಅಷ್ಟು ಯಾವ್ದು ಮಾಡಿದ್ದು ನಾನು ರ್ಯಾಪಿಡೋ ಅಲ್ಲ, ರ್ಯಾಪಿಡೋದಲ್ಲಿ ಫಸ್ಟ್ ಬಿದ್ದಿದ್ದು. ಸೊ ರ್ಯಾಪಿಡೋ ಓಪನ್ ಮಾಡ್ಕೊಡ್ತೀನಿ. ಅದು ಬಂದ್ಬಿಟ್ಟು 11 ಗಂಟೆ ಒಳಗಡೆ ಏನೋ ಬಿದ್ದಿದ್ದು, 12 ಗಂಟೆ ಒಳಗಡೆ ಎಲ್ಲ ಬಿದ್ದಿದ್ದು. ಸೊ ಅದು ನೆನ್ನೆದಕ್ಕೆ ಕೌಂಟ್ ಆಗಿರುತ್ತೆ. ಸೊ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ಬಂದ್ಬಿಟ್ಟು ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ತೀರಾ. ಇದು ಇಷ್ಟೇ ತೋರಿಸ್ತೈತೆ. ನೆನ್ನೆದು 8ನೇ ತಾರೀಕು. ಸೊ ಇದು ನೋಡಿ, ಇಲ್ಲಿಂದ ಕೌಂಟ್ ತಗೊಳ್ಳಿ. 246 ರೂಪಾಯಿ 11/1ರಲ್ಲಿ. ಸೊ 246 ಪ್ಲಸ್ 1261. ಟೋಟಲ್ 4 ಟ್ರಿಪ್ಪು ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ ಆಗಿರೋದು. 2 ಟ್ರಿಪ್ಪು ಬಂದ್ಬಿಟ್ಟು ಓಲಾದಲ್ಲಿ. ಸೊ ನೋಡಿ, ಓಲಾದಲ್ಲಿ 3 ಟ್ರಿಪ್ ತೋರಿಸ್ಬಿಡ್ತೀವಿ ಒಂದು ನಿಮಿಷ. ಸೊ ಇದರಲ್ಲಿ ನೋಡಿ, ಇದರಲ್ಲೂ 3 ಟ್ರಿಪ್ಪು 2078 ರೂಪಾಯಿ. 552 ಒಂದು, 525 ಒಂದು, ಆಮೇಲಿಂದ ತಿರ್ಗಾ 565 ಇದೊಂದು, 564 ಇದೊಂದು ಆಯಿತಾ. ಸೊ ಟೋಟಲ್ ಓಲಾದಲ್ಲಿ 3 ಡ್ಯೂಟಿ, ರ್ಯಾಪಿಡೋದಲ್ಲಿ 4 ಡ್ಯೂಟಿ, ಟೋಟಲ್ 7 ಡ್ಯೂಟಿ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು 7 ಟ್ರಿಪ್ಗೆ 3148 ರೂಪಾಯಿ ಆಗೈತೆ. ಕರೆಕ್ಟಾಗಿ 8 ಗಂಟೆ ಇವಾಗ. ಕಿಲೋಮೀಟರ್ ಬಂದ್ಬಿಟ್ಟು ಗೆಸ್ ಮಾಡ್ರಿ ಎಷ್ಟು ಓಡಿರ್ಬೋದು ಕಿಲೋಮೀಟರ್ ಅಂತ. ಕಿಲೋಮೀಟರ್ ಗೈಸ್ ಕರೆಕ್ಟಾಗಿ ಹೇಳ್ತೀನಿ, 173 ಕಿಲೋಮೀಟರ್ ಓಡಿರೋದು ಗಾಡಿ. ಫುಲ್ ಟ್ಯಾಂಕ್ CNG ಮೈನಸ್ ಮಾಡ್ರಿ ಆಯ್ತಾ. ಆಲ್ಮೋಸ್ಟ್ ಫುಲ್ ಟ್ಯಾಂಕ್ CNG ಮೈನಸ್ ಮಾಡಿ ಒಂದು 700-750 ರೂಪಾಯಿ CNG ಮೈನಸ್ ಮಾಡ್ರಿ. ಮತ್ತೆ ಓಲಾದು 99 ರೂಪಾಯಿ ಸಬ್ಸ್ಕ್ರಿಪ್ಷನ್ ಫೀಸ್ ಮೈನಸ್ ಮಾಡ್ರಿ. ಎಷ್ಟು ಮಿಕ್ಕೊಳತ್ತೆ? 2349 ರೂಪಾಯಿ ಮಿಕ್ಕೊಂಡಿದೆ. ಸೊ ಓಕೆನಾ. ಇದರಲ್ಲಿ ಬಂದ್ಬಿಟ್ಟು ಕಾರ್ EMI, ಕಾರ್ದು ಸರ್ವಿಸ್ಗೆ ಮತ್ತು ಇನ್ಸೂರೆನ್ಸ್ಗೆಲ್ಲ ಡಿವೈಡ್ ಮಾಡಿ ತಿಕ್ಬೇಕಾಗತ್ತೆ. ಓಕೆನಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಬಗ್ಗೆ ಏನು ಅನಿಸ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ ಗೈಸ್. ಅಲ್ಲಿ ಸಿಗೋಣ. ಟೇಕ್ ಕೇರ್. ಸಿಯಾ.